ನಿಮಿಷ ನಿಂತ್ಕೊಳ್ಳೋ. ಆದಿ, ಯಾಕೋ ಇಷ್ಟು ಕೋಪ ಮಾಡ್ಕೋತೀಯ? ಇವಾಗೇನು ನನ್ ಮೇಲ್ ಕೋಪನಾ ಅಥವಾ ಶಮಿತನ ಮೀಟ್ ಮಾಡಕ್ ಹೋಗಕ್ಕಾಗಿಲ್ಲ ಅಂತ ಕೋಪನಾ? ನೋಡು, ನೀನ್ ಇವಾಗ ಏನು ಮಾತಾಡ್ದೆ ಬಾಯಿ ಮುಚ್ಕೊಂಡಿದ್ರೆ ಸರಿ. ಅಲ್ಲ ಕಣೋ, ದೇವ್ರು ಬಾಯಿ ಕೊಟ್ಟಿರೋದು ಏನು ಕೇಳು ಮಾತಾಡಕ್ಕೆ. ನೀನ್ ನೋಡಿದ್ರೆ ಬಾಯಿ ಮುಚ್ಕೊಂಡಿರೋ ಅಂತೀಯಲ್ಲ. ನಂಗೆ ನೀನ್ ಮಾತಾಡೋದು ಕೇಳಿದ್ರೇನೆ ಇರಿಟೇಟ್ ಆಗ್ತಾ ಇದೆ. ಬೆಳಗ್ಗೆಯಿಂದ ಎಷ್ಟು ಟಾರ್ಚರ್ ಕೊಟ್ಟಿದ್ಯಾ ಅಂತ ಆದ್ರೂ ಗೊತ್ತೇನೆ ನಿನ್ಗೆ? ನಾನೆಲ್ಲೋ ಟಾರ್ಚರ್ ಕೊಟ್ಟೆ? ಏನೋ ನೀನ್ ಸೋತಿದ್ದಕ್ಕೆ ಸ್ವಲ್ಪ ಕೆಲಸ ಮಾಡಿಸ್ಕೊತಿದ್ದೀನಪ್ಪ. ಇಫ್ ಇನ್ ಕೇಸ್ ನಾನೇನಾದ್ರೂ ಸೋತ್ ಹೋಗ್ಬಿಟ್ಟಿದ್ರೆ ನೀನ್ ನನಗೆ ಎಷ್ಟು ಕಾಟ ಕೊಡ್ತಿರ್ಲಿಲ್ಲ. ನೋಡು, ಮನೇಲಿ ಎಷ್ಟು ಬೇಕಾದ್ರೂ ಕಾಡ್ಸು, ಆದ್ರೆ ಫ್ರೆಂಡ್ಸ್ ಮುಂದೆ ನೀನ್ ಹಿಂಗೆಲ್ಲ ಮಾಡಿದ್ರೆ ನನ್ಗೆ ಅವಮಾನ ಆಗುತ್ತೆ. ಫ್ರೆಂಡ್ಸ್ ಮುಂದೆನೋ ಅಥವಾ ಶಮಿತನ್ ಮುಂದೆನೋ? ನೋಡು ನನ್ಗೆ ಇದೇ ಆಗಲ್ಲ ಅನ್ನೋದು. ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಹೇಯ್, ಏನೇ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಅಂದ್ರೆ, ನೀನ್ ಮನೆಗೆ ಹೋಗ್ತಿದ್ಯಾ ತಾನೆ, ಮತ್ ನಾನನ್ನ ಕರ್ಕೊಂಡು ಹೋಗು. ನೀನ್ ಯಾಕೆ ನನ್ ಜೊತೆ ಬರ್ತೀಯಾ? ನಿನ್ ಪಾಡಿಗೆ ನೀನ್ ಬಸ್ಸಲ್ಲಿ ಹೋಗು. ಹಲೋ ಮಿಸ್ಟರ್, ನನ್ನ ಷರತ್ತಿನ ಅವಧಿ ಇನ್ನೂ ಮುಗ್ದಿಲ್ಲ. ನಿನ್ ಕೈಲಿ ಮುಂದುವರ್ಸಕ್ ಆಗಲ್ಲ ಅಂತಂದ್ರೆ ಸೋತೆ ಅಂತ ಒಪ್ಕೋ. ನಿನ್ ಬೈಕ್ಗಿಂತ ಕಾಸ್ಟ್ಲಿಯಸ್ಟ್ ಬಸ್ ಇದೆ, ನಾನು ಅದರಲ್ಲೇ ಹೋಗ್ತೀನಿ. ನೋಡು, ಪದೇ ಪದೇ ಸೋಲ್ ಒಪ್ಕೋ ಅಂತ ಹೇಳ್ಬೇಡ. ಈ ಆದಿ ಅಷ್ಟು ಈಸಿಯಾಗಿ ಸೋಲ್ ಒಪ್ಕೊಳ್ಳೋನಲ್ಲ. ಆಯ್ತು ಬಿಡು, ಬೆಳಗ್ಗೆಯಿಂದನೇ ನೀನು ಕಾಟನ ತಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಾನೆ ತಡ್ಕೊತೀನಿ. ಆದರೆ ಒಂದು ತಿಳ್ಕೊ, ಎವ್ರಿ ಡಾಗ್ ಹ್ಯಾಸ್ ಅ ಡೇ. ನನಗೂ ಟೈಮ್ ಬಂದೇ ಬರುತ್ತೆ. ಅದ್ ಯಾಕೋ ನೀನೇ ನಾಯಿ ಅಂತ ಕರ್ಕೋತೀಯಾ? ಕೇಳಕ್ಕಾಗಲ್ಲ ಕಣ್. ನಾನು ಹೇಳಿದ್ದು ನನಗಲ್ಲ, ನಿನಗೆ. ನೀನು ಬೆಳಗ್ಗೆಯಿಂದ ಕೊಟ್ಟಿರೋ ಟಾರ್ಚರ್ಗೆ ಒಂದಲ್ಲ ಒಂದಿನ ವಾಪಸ್ ಕೊಟ್ಟೇ ಕೊಡ್ತೀನಿ. ಆವತ್ತು ನಾನು ಏನು ಅಂತ ಗೊತ್ತಾಗುತ್ತೆ. ನೀನೇನು ಅಂತ ನನಗೆ ಗೊತ್ತು ಆದಿ. ನೀನ್ ತುಂಬಾ ಒಳ್ಳೆಯವನೇ, ಆದ್ರೆ ಸ್ವಲ್ಪ ಕೋತಿ ಬುದ್ಧಿ. ಆದ್ರೂ ಅದು ನನಗಿಷ್ಟನೇ. ಸರಿ, ಇವಾಗ ನಗ್ನಗ್ತಾ ನನ್ನನ್ನು ಕೂರಿಸ್ಕೊಂಡು ಮನೆ ಕರ್ಕೊಂಡು ಹೋಗು. ಕುತ್ಕ. ಸರಿ, ದಟ್ಸ್ ಲೈಕ್ ಅ ಗುಡ್ ಬಾಯ್. ರೈಟ್. ಈತೆ ನಿಮ್ಮೂರು ಸಿವಿಲ್ ಬಸ್. ಏನಿದು, ಮನೆಯವ್ರು ಯಾರು ಕಾಣ್ತಾನೆ ಇಲ್ಲ? ನಾಗಿ, ಕರ್ದ್ರ ಅಣ್ಣರೇ? ಅಲ್ಲ, ಕರೆದಿದ್ದಕ್ಕೇನೆ ಈ ರೇಂಜಿಗೆ ಓಡ್ ಬಂದೆ. ಇನ್ನೇನಾದ್ರೂ ಕೂಗಿದಿದ್ರೆ PT ಉಷಾ ರೇಂಜಿಗೆ ಓಡ್ ಬಂದ್ಬಿಡ್ತಿದ್ದೇನೋ. ನುಲ್ದಿದ್ ಸಾಕು. ಮನೆಯವರೆಲ್ಲ ಎಲ್ಲಿ? ಎಲ್ರು ದೇವಸ್ಥಾನಕ್ಕೆ ಹೋಗವ್ರೆ. ಸರಿ, ನೀನ್ ಇವಾಗ ನಿಧಾನಕ್ಕೆ ನಡ್ಕೊಂಡು ಹೋಗಿ ನಿನ್ ಕೆಲಸ ನೀನ್ ನೋಡ್ಕೊ. ನಿಧಾನ. ಆ 1, ಆ 2, ಆ 3, ಆ 4. ಹಲೋ, ಔಷಧಿ. ಹಲೋ ಅತ್ತೆ, ಅರ್ಥ ಆಗ್ಲಿಲ್ವಾ? ಔಷಧಿ ಅಂತಂದ್ರೆ ಹೇಗಿದ್ದೀರಾ ಅಂತ ಅರ್ಥ. ಚೆನ್ನಾಗಿದ್ದೀನಿ ಹೇಳಿ ಅಂದ್ರೆ ನೀವ್ ಹೇಗಿದ್ದೀರಾ? ಊಟ ಮಾಡಿದ್ರಾ? ಮನೆಗೆ ಯಾವಾಗ ಬರ್ತೀರಾ? ಮಗಳನ್ನ ಮನೆಗೆ ಯಾವಾಗ ತುಂಬಿಸ್ಕೋತೀರಾ ಅಂತ ಕೇಳಬೇಕು. ನೀವು ನೋಡಿದ್ರೆ ಮನೆಗೆ ಬಂದವ್ರನ್ನ ಸರಿಯಾಗಿ ವಿಚಾರಿಸ್ಕೊಳ್ಳೋದೇ ಇಲ್ಲ. ಅದರಲ್ಲೂ ಫೋನ್ಗಿನ್ ಮಾಡಿ ಕೇಳಿದ್ರಂತೂ ಹ್ಞೂ ಅನ್ನೋ ಸಂಸ್ಕಾರನೂ ನಿಮಗಿಲ್ಲ. ಬೇಜಾರು ಮಾಡ್ತೀರತ್ತೆ ನೀವು. ನೋಡಪ್ಪ, ನೀನ್ ಹೀಗೆಲ್ಲ ಮಾಡೋದು ಸರಿ ಇರಲ್ಲ. ನನ್ನ ಮಗಳು ಎಲ್ಲಿದ್ದಾಳೆ? ಓಹೋ, ಹಂಗಾರೆ ನೀನು ಆಗ್ಲೇ ವಿಡಿಯೋ ನೋಡಿದ್ಯಾ ಅಂತ ಆಯ್ತು. ಅತ್ತೆ, ನಿಜ ಹೇಳಬೇಕು ಅಂತಂದ್ರೆ ಆ ಅರ್ಸ್ನು ಕಳೆ ಸೀರೆಯಲ್ಲಿ ನಿನ್ನ ಮಗಳು ಏನು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು ಅಂತ್ಯಾ. ಅಷ್ಟೇ ಬ್ಯೂಟಿಫುಲ್ ಆಗಿ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿವ್ನಿ. ನೋಡ್ದಾ? ಚೆನ್ನಾಗೈತಾ ಅತ್ತೆ? ಅತ್ತೆ, ಯಾಕೇನು ಸತ್ಯ ಇಲ್ಲ? ಓ, ಪೊಲೀಸವ್ರಿಗೆ ಹೇಳಿ ಕಿಟ್ಟಿ ಕೈಕಾಲು ಮುರ್ಸೋಣ ಅಂತ ಯೋಚನೆ ಮಾಡ್ತಾ ಇದೆಯಾ ಅಲ್ವಾ? ಪಾಪ ಅತ್ತೆ, ಈ ಪೊಲೀಸವ್ರು ಮಾತ್ರ ಅಲ್ಲ, ಅಮೇರಿಕದಿಂದ ಅಧ್ಯಕ್ಷ ಬಂದರು
ನಂತೇನು ಅಲ್ಲಾಡ್ಸೋಕ್ಕಾಗಿಲ್ಲ. ನೋಡಪ್ಪ, ನನ್ನ ಯಾವ ಪೊಲೀಸ್ ಕಂಪ್ಲೇಂಟು ಕೊಡಲ್ಲ. ನನ್ನ ಮಗಳನ್ನ ಬಿಟ್ಬಿಡಪ್ಪ. ಏನತ್ತೆ ನೀನು ಇನ್ನು ಕಟ್ಕೊಂಡೇ ಇಲ್ಲ, ಆಗ್ಲೇ ಬಿಟ್ಕೊಡೋ ಅನ್ನೋ ಮಾತು ಹೇಳ್ತಾ ಇದೆಯಾ? ನೋಡತ್ತೆ, ಒಂದ್ಸಲಿ ನನಗೆ ಗಂಟಾಕೋ, ಸಾಯ ಗಂಟ ಬಿಟ್ಕೊಡೋ ಮಾತೇ ಇಲ್ಲ. ಲವ್ಸ್ ಯು ಮೇಕ್ಸು ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನೋಡಪ್ಪ, ಅವಳಿನ್ನು ಚಿಕ್ಕ ಹುಡುಗಿ. ಸರಿಯಾದ ಹೊಡ್ಕೊಳತ್ತೆ ನೀನು. ಮದುವೆ ಮಾಡ್ಕೊಡು ಅಂತಂದ್ರೆ ಮಗಳು ಚಿಕ್ಕವಳು ಅಂತ್ಯ. ನಾನೇನಾದ್ರೂ ಮನೆಗೆ ಬಂದ್ರೆ ವಯಸ್ಸಿಗೆ ಬಂದಿರೋ ಮಗಳವಳೆ ಹೊರಿಕ್ ಹೋಗು ಅಂತ್ಯ. ಅಲ್ಲ, ಮಗಳು ದೊಡ್ಡವಳ ಚಿಕ್ಕವಳ ಅಂತ ಕ್ಲಾರಿಟಿ ಇಲ್ದಾರೆ ಯಾವ ಸೀಮೆ ತಾಯಿ ನೀನು? ಆತೆ ನಂಗೆ ಅವೆಲ್ಲ ಗೊತ್ತಿಲ್ಲ. ಈಗ ನಾನು ಹೇಳ್ತೀನಲ್ಲ, ಅದಕ್ಕೆ ಫಿಕ್ಸ್ ಆಗ್ಬಿಡು. ಒಂದು ಕಿರಿ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡು, ಅಥವಾ ನಾನು ಖರ್ಚು ಮಾಡಿದ್ದೀನಲ್ಲ ದುಡ್ಡು, ಅದು ನನ್ನ ಕೈ ಕೊಟ್ಟು ತಲೆ ತೊಳ್ಕೊಂಬಿಡು. ನಿಂಗೆ ಇರೋದು ಈ ಎರಡೇ ಆಪ್ಷನು. ಅಲ್ಲಿಗಂಟ ನಾನು ಹಿಂಗಿಲ್ಲ ಅಂತಂದ್ರೆ ಹಂಗೆ, ಹಂಗಿಲ್ಲ ಅಂತಂದ್ರೆ ಹಿಂಗೆ ಬಂದು ನಿಮಗೆ ಚಿತ್ರಹಿಂಸ ಕೊಡ್ತಾನೆ ಇರ್ತೀನಿ ಅಂತ ಮಗನೇ ನಾನು. ಅಲ್ಲಿ ಗಂಟ ಟೇಕೆ ಶಾರ್ಟ್ ಬ್ರೇಕ್. ಬೆಂಕಿ ಹಚ್ಚಿದಾಯ್ತು, ನಿಧಾನ ಕೂರಿಲಿ, ಆಮೇಲೆ ಕಾವು ತಗೊಂಡ್ರಾಯ್ತು. ಮಗಳು ಬೇಗ, ಯಾಕೆ ಇಷ್ಟೊಂದು ಲೇಟು? ಬೇಗ ಬರೋದಲ್ವೇನೆ? ಅಮ್ಮ, ಫ್ರೆಂಡ್ ಜೊತೆ ಮಾತಾಡ್ತಾ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ. ನಾನೇನು ಇದೇ ಫಸ್ಟ್ ಟೈಮ್ ಅಲ್ವಲ್ಲ ಮನೆಗೆ ಲೇಟಾಗಿ ಬಂದಿರೋದು. ಇದೇನಿದು? ಇವಳು ನೋಡಿದ್ರೆ ಆರಾಮಾಗೇ ಇದ್ದಾಳಲ್ಲ. ಕೇಳಲ್ಲ ಬೇಡವಾ? ಅಮ್ಮಂಗೆ ಈ ವಿಷಯ ಹೇಳೋದಾ ಬೇಡವಾ? ಏನು ಮಾಡಲಿ? ಅಪ್ಪಂಗೇನಾದರೂ ಗೊತ್ತಾದರೆ ದೊಡ್ಡ ಜಗಳನೇ ಆಗುತ್ತೆ. ಅಮ್ಮಂಗೆ ಗೊತ್ತಾದರೆ ಗೊಳೋ ಅಂತ ಹತ್ತು ರಂಪ ಮಾಡ್ತಾಳೆ.